आज आमच्या डोळ्यामध्ये किंवा आम्हाला डोकं दुखायला चालू झालं तर आमचं काय हालत आहे सांगा. ನಮ್ಮ ತಲೆ ನೋವು ಸ್ಟಾರ್ಟ್ ಆದ್ರೆ ನಮ್ಮ ವ್ಯವಸ್ಥೆ ಏನಾಗ್ತದೆ ನೋಡ್ರಿ. पहिला डॉक्टर कडे जायला पाहिजे ಮೊದಲೇ ವೈದ್ಯನ ಬಳಿಗೆ ಹೋಗ್ತೇವೆ. आणि डॉक्टर काय काय हात डोळ्यामध्ये घालून बघते. ಆ ಕಣ್ಣಿನ ಒಳಗೆ ವೈದ್ಯನು ಏನೆಲ್ಲ ಹಾಕಿ ನೋಡ್ತಾರೆ. पहिला 300 घेते ಮೊದಲು 300 ತಗೋತಾರೆ. आणि जास्ती झालं तर आणि जास्त घेते. ಅದು ಹೆಚ್ಚಾಗಿದ್ರೆ ಮತ್ತೆ ಹೆಚ್ಚಾಗಿ ತೆಗೆದುಕೊಳ್ತಾರೆ. पुष्कळ प्रोसिजर आहे. ಬಹಳಷ್ಟು Procedure, ವಿಧಾನಗಳಿವೆ. हालेलुया. ಆಮೆನ್. ते पण आमच्याकडे पैसे असलं तर तिथं जातोय, ನಮ್ ಕಡೆ ಹಣ ಇದ್ರೆ ನಾವು ಮಾತ್ರ ಅಲ್ಲಿಗೆ ಹೋಗ್ತೇವೆ, नाहीतर नाही. ಇಲ್ಲದೆ ಹೋಗಿದ್ರೆ ಇಲ್ಲ. आता इथं येशूदेवाने काय करायलंय, ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, जन्मांध असलेला माणूसला ಹುಟ್ಟು ಕುರುಡನಾಗಿರುವಂತ ಮನುಷ್ಯನು, ये रे माझं हॉस्पिटलला ये, ಬಾ ನನ್ನ ಆಸ್ಪತ್ರೆಗೆ ಬಾ. काय करणार तसं. ಆ ರೀತಿಗೆ ಏನು ಮಾಡ್ತಾ ಇಲ್ಲ. त्याचा तूक मातीमध्ये घालून चिखल करून त्याला डोळ्याला लावला आणि जाऊन शिलोवामध्ये तू धुवून घे, तुझा डोळा येते. ಆತನು ಉಗುಳಿದ ಮತ್ತು ಮಣ್ಣನ್ನು ತೆಗೆದುಕೊಂಡು ಆತನ ಕಣ್ಣಿಗೆ ಒರೆಸಿದ, ನೀನು ಶಿಲೋವ ಕೊಳಕ್ಕೆ ಹೋಗಿ ನೀನು ತೊಳೆದುಕೋ ಎಂಬುದಾಗಿ ಹೇಳಿದ. त्याचा डोळा दिसायला लागलाय. ಅವನ ಕಣ್ಣುಗಳು तुम्हाला काय वाटत नाही, हे अद्भुत वाटत नाही. ಇದು ನಿಮಗೆ ಅದ್ಭುತ ಅನಿಸುವುದಿಲ್ವಾ? एक डोळ्याचं ऑपरेशन साठी तुम्ही किती मोठं हॉस्पिटलला जाता तसं तुम्ही पैसे द्यायला पाहिजे. ಆಪರೇಷನ್ಗಾಗಿ ನೀವು ಎಷ್ಟು ದೊಡ್ಡ ಆಸ್ಪತ್ರೆಗೆ ಹೋಗಿ ನೀವು ಹಣವನ್ನು ಖರ್ಚು ಮಾಡ್ತೀರಿ. आता बघा येशू देवाने काय ಈಗ केले, ಯೇಸು ಸ್ವಾಮಿಯನ್ನ ನೋಡ್ರಿ. जन्मांध असलेल्या माणसाला फक्त चिखल लावून जा धुवून घे. ಹುಟ್ಟು ಕುರುಡನಾಗಿರುವಂತ ಮನುಷ್ಯನಿಗೆ ಮಣ್ಣನ್ನು ಮಾತ್ರ ಹಚ್ಚಿ ನೀನು ತಳೆದುಕೋ ಎಂಬುದಾಗಿ ಹೇಳಿದ. हालेलुया. हालेलुया. हे कसलं मोठं अद्भुत काम आहे. तुम्हाला समजून घ्यायचं असलं तर जरी आम्ही पण आंधळा झालं तर माहित होत होता. ಆದ್ರೆ ಎಷ್ಟು ದೊಡ್ಡ ಅದ್ಭುತ ಕಾರ್ಯವಿದ್ರೂ ಕೂಡ ನಾವು ಹಂಗಲ್ಲ, ಇದು ಎಷ್ಟು ದೊಡ್ಡ ಮಹತ್ವ ಕಾರ್ಯ ಅಂತೇಳಿ ನಿನ್ನ ತಿಳುವಳಿಕೆಗೆ ಬರ್ಬೇಕಾದ್ರೆ ನೀನು ಮತ್ತು ನಾನು ಕುರುಡನೇ ಆಗಬೇಕಾಗಿತ್ತು. ಆಗ ಗೊತ್ತಾಗ್ತಿತ್ತು ದೇವರು ನಿನ್ನ ಜೀವಿತದಲ್ಲಿ ಎಂತ ಅದ್ಭುತ ಮಾಡಿದ್ದಾನೆ ಎಂಬುದಾಗಿ. ಆಮೆನ್. हालेलुया. 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 पण येशू देवाने त्याला का सांगितलं नाही, तू पण तिथं पाणीमध्ये, ते पाणी वरती येते तेव्हा तू तिथं जाऊन पड त्या पाण्यामध्ये, तुला बरं होतंय का बोललं नाही देव येशू देवाने. ಯೇಸು ಸ್ವಾಮಿ ಅಲ್ಲಿ ನೀರು ಉಕ್ಕುವಾಗ ಆ ಸ್ಥಳದಲ್ಲಿ ಅವಾಗಲೇ ನೀನು ಹೋಗಬೇಕು, ಅವಾಗಲೇ ನೀನು ಕೆಳಗೆ ಇಳಿಬೇಕು ಎಂಬುದಾಗಿ ಯಾಕೆ ಹೇಳಿಲ್ರಿ? का बोललं नाही? ಯಾಕೆ ಹೇಳಿಲ್ಲ? का म्हणजे वचन सांगते, ಯಾಕೆಂದ್ರೆ ವಾಕ್ಯ ಹೇಳ್ತದೆ, ते पाणी वरती यायच्या टाइम मध्ये देवदूत येऊन त्या पाणीला वरती येऊ सारखं करत होता. ಆದ್ರೆ ಆ ಒಂದು ನೀರು ಮೇಲೆ ಬರುವ ಹಾಗೆ ದೇವದೂತರು ಬಂದು ಆ ಸ್ಥಳದಲ್ಲಿ ಹಾಗೆ ಮಾಡುವ ಹಾಗೆ ಮಾಡ್ತಾ ಇದ್ರು. तेव्हा त्यांना बरं होत होता. ಅವಾಗ ಅವರಿಗೆ ಸ್ವಸ್ಥರಾಗ್ತಾ ಇದ್ರು. त्यासाठी त्याचं नाव पाठविलेला. ಅದಕ್ಕಾಗಿ ಅದರ ಹೆಸರು ಕಳುಹಿಸಲ್ಪಟ್ಟವನು. आता येशू देवाच्या द्वारे पाठविलेला देवदूत देव सगळं तोच आहे. ಆದ್ರೆ ಯೇಸು ಸ್ವಾಮಿ ದೇವದೂತನನ್ನು ಕಳುಹಿಸಲ್ಪಟ್ಟಿರುವಂತ ದೇವರಿಂದ ಕಳುಹಿಸಲ್ಪಟ್ಟಂತ ದೇವರು ದೇವದೂತನು ಆತನೇ ಆಗಿದ್ದಾನೆ. ಆಮೆನ್. त्यासाठी तो म्हणना, मी जाऊन तिथं पाणी हलवतो, ते वरती येते तेव्हा पण बोलला नाही. ಆತನು ಹೇಳ್ತಾ ಇಲ್ಲ ನಾನು ಹೋಗಿ ನೀರನ್ನು ಅಳಗಾಡಿಸ್ತೇನೆ ಅದು ಮೇಲೆ ಬರ್ತದೆ ಎಂಬುದಾಗಿ ಹೇಳ್ತಾ ಇಲ್ಲ. ಆಮೆನ್. ಆಮೆನ್. हालेलुया. हालेलुया. जाऊन धू. ಹೋಗಿ ನೀನು ತೊಳೆದುಕೋ. त्याचा डोळा आला. ಅವನಿಗೆ ಕಣ್ಣುಗಳು ತೆರೆಯಲ್ಪಟ್ಟವು. येशू कोण होता? ಯೇಸು ಸ್ವಾಮಿ ಯಾರಾಗಿದ್ದಾರೆ? हर समय सगळ्या समय मध्ये त्या पाणीला वरती येऊ सारखा करणारा देवदूत तोच होता. ಯೇಸು ಸ್ವಾಮಿ ಯಾರಾಗಿದ್ದಾರೆ ಅಂತಂದ್ರೆ ಆ ನೀರು ಮೇಲೆ ಉಕ್ಕುವ ಹಾಗೆ ಮಾಡುವಂತ ದೇವದೂತನು ಆತನೇ ಆಗಿದ್ದಾನೆ. तोच होता. ಆತನೇ ಆಗಿದ್ದಾನೆ. ते सिलो म्हणून नाव कशाला ठेवले होते? ಶಿಲೋವ ಅನ್ನುವಂತ ಹೆಸರು ಯಾಕೆ ಇಡಲ್ಪಟ್ಟಿದೆ? त्या पाणी वरती येताना लोकांना बरं व्हायलंय. ಆ ನೀರು ಮೇಲೆ ಬರುವಾಗ ಜನರಿಗೆ ಸ್ವಸ್ಥರಾಗ್ತಾ ಇದ್ದಾರೆ. तिथं असलेले लोक बोलायला चालू केले. ಅಲ್ಲಿ ಇರುವಂತ ಜನರು ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ರು. याला कशाला नाव आहे पाठविलेला? ಯಾಕೆ ಕಳುಹಿಸಲ್ಪಟ್ಟಂತ ಹೆಸರು ಇದೆ? काम बहुतेक एक लोक म्हणते आत्मामध्ये असलेले एकट्या पाठविणार आहे ದೇವಾಪಾसून. ಆದ್ರೆ ಒಬ್ಬನು ಕಳುಹಿಸಲ್ಪಟ್ಟವನು, ಒಬ್ಬನು ದೇವರಿಂದ ಕಳುಹಿಸಲ್ಪಡುವವನಾಗಿದ್ದಾನೆ, ಅದಕ್ಕೋಸ್ಕರ ಇದಕ್ಕೆ ಕಳುಹಿಸಲ್ಪಟ್ಟವನು ಎಂಬುದಾಗಿ ಹೆಸರು. ಆಮೆನ್. 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 ते पाठविलेला माणूस येशू इथं आले.
ಕಳುಹಿಸಲ್ಪಟ್ಟಿರುವಂತ ಮನುಷ್ಯನು ಈ ಸ್ಥಳಕ್ಕೆ ಬಂದಿದ್ದಾನೆ. आता येशूने काय केले? ಈಗ ಯೇಸು ಸ್ವಾಮಿ ಏನ್ ಮಾಡಿದ್ರು? जाऊन फक्त धू. ಹೋಗಿ ನೀನು ತೊಳೆದುಕೋ. त्याचा डोळा आला. ಅವನಿಗೆ ಕಣ್ಣುಗಳು ತೆರೆಯಲ್ಪಟ್ಟವು. तेव्हा त्याला माहिती झाला हे डोळा दिलेला माणूस नाही, हे देवदूत पण नाही, हे देवाचा पुत्र आहे. ಆದ್ರೆ ಕಣ್ಣನ್ನ ಕೊಟ್ಟಿರುವಂತ ಮನುಷ್ಯನಾಗಿ ಅಲ್ಲ, ಇವನು ಕಳುಹಿಸಲ್ಪಟ್ಟಂತ ಮನುಷ್ಯನು ಆಗಿದ್ದಾನೆ. ಈತನು ದೇವ ಕುಮಾರನಾಗಿದ್ದಾನೆ ಎಂಬುದಾಗಿ ನಂಬಿದ. ಆಮೆನ್. ಆಮೆನ್. हालेलुया. हालेलुया. आता बरं होऊन येतोय. ಅವನು ಸ್ವಸ್ಥನಾಗಿ ಬರ್ತಾನೆ. त्यांचा शेजारे बघतात, ಅವನ ನೆರೆಹೊರೆಯವರೆಲ್ಲ ನೆರೆಹೊರೆಯವರು ಎಲ್ಲರೂ ನೋಡ್ತಾರೆ. त्यांच्या घराच्या आजूबाजूचे लोक बघतात. ಅವನ ಮನೆ ಅಕ್ಕಪಕ್ಕದವರು ನೋಡ್ತಾರೆ. आणि दररोज तिथं भिक्षा घेत होता तिथं त्याचा फ्रेंड सगळं ಅವನು बघतात. ಭಿಕ್ಷೆ ಬೇಡುವಂತ ಸ್ನೇಹಿತರೆಲ್ಲರೂ ನೋಡ್ತಾರೆ. हे 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 बघ आमचे दोस्त डोळा आला. ಇಲ್ಲಿ ನನ್ನ ಸ್ನೇಹಿತನ ನೋಡು, ಕಣ್ಣುಗಳು ಬಂದವು. एकट्या म्हणाले, ಒಬ್ಬನೇ ಹೇಳ್ತಾ ಇದ್ದಾನೆ, काय बोलतोस रे बाबा, त्याच्यासारखा तो आहे. तो नाही तो. ಹಾಗೆ ಇದ್ದಾನೆ, ಅವನಲ್ಲ. हालेलुया. हालेलुया. आमेन. ಆಮೆನ್. आमेन. ಆಮೆನ್. त्यांच्यामध्ये घर्षण चालू झालं, झगडा चालू आहे. ಅವ್ರ ಒಳಗಡೆ ಜಗಳ ಆಗ್ಲಿಕ್ಕೆ ಪ್ರಾರಂಭ ಇತ್ರಿ. डोळा आलेला माणूसला कसं होतंय? ಕಣ್ಣು ಬಂದವನಿಗೆ ಯಾವ ರೀತಿಗೆ ಆಗ್ತದೆ? तिथं थांबला, ಅವನಲ್ಲಿ ನಿಂತ್ಕೊಂಡ, सगळ्यांना बोलवला, ಎಲ್ಲರನ್ನ ಕರಿದ, एक मारू काय, ಒಂದು ಕೊಡ್ಲಾ, मीच आहे तो, ನಾನೇ ಅವನು. मला देवाने डोळा दिला, ನನಗೆ ದೇವರು ಕಣ್ಣನ್ನ ಕೊಟ್ಟಿದ್ದಾನೆ. देवाने डोळा दिला मला. ದೇವರು ನನಗೆ ಕಣ್ಣನ್ನ ಕೊಟ್ಟಿದ್ದಾನೆ. त्याचा हिम्मत बघा. ಅವನ ಶಕ್ತಿಯನ್ನ ನೋಡ್ರಿ. आमेन. ಆಮೆನ್. त्याच्या दोस्ताला सांगाले, ಅವನ ಎಲ್ಲಾ ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ, त्याला प्रेम करणाऱ्या लोकांना सांगाले, ಅವನನ್ನ ಪ್ರೀತಿ ಮಾಡುವಂತ ಜನರಿಗೆ ಹೇಳ್ತಾ ಇದ್ದಾನೆ, त्याला द्वेष करणाऱ्या लोकांना सांगाले. ಅವನನ್ನ ದ್ವೇಷಿಸುವಂತ ಜನರಿಗೆ ಹೇಳ್ತಾ ಇದ್ದಾನೆ, कोण रे बाबा तुला बरं केला? ಯಾರು ನಿನ್ನನ್ನ ಸ್ವಸ್ಥ ಮಾಡಿದ್ರಪ್ಪ? ते येसू आहे ना, तेच मला बरं केला. ಆ ಯೇಸು ಇದ್ದಾನಲ್ಲ, ಅವನೇ ನನ್ನನ್ನ ಸ್ವಸ್ಥ ಮಾಡಿದ್ದಾನೆ. हालेलुया. ಹಾಲೆಲೂಯಾ. आज ते हिम्मत आमच्यामध्ये आहे ಆ काय? ಒಂದು ಶಕ್ತಿ ನಮ್ಮ ಒಳಗಡೆ ಇದೆಯಾ? ते जन्मांदाला कसलं बरं देव केलंय त्याला माहिती आहे ते किती मोठं काम आहे. ಆ ಹುಟ್ಟು ಕುರುಡನಾಗಿರುವಂತ ಮನುಷ್ಯನಿಗೆ ಯಾವ ಒಂದು ಎಂತ ಅದ್ಭುತ ಆಗಿದೆ ಅವನಿಗೆ ಮಾತ್ರ ಗೊತ್ತು. तसेच तुमच्या जीवनामध्ये जे काही घडलंय आज तो आशीर्वाद पाहून घेतला असं हे सगळं तुलाच माहिती आहे. हे कशाद्वारे झाले? पाठविलेला माणूस येशूच्या द्वारे झालेला आहे. ನಿಮ್ಮ ಒಳಗಡೆ ಯಾವ್ದಾದ್ರು ಘಟನೆಗಳು ಆಗಿರುವುದಾಗಿದ್ರೆ ಕಳುಹಿಸಲ್ಪಟ್ಟಿರುವಂತ ದೇವ ಕುಮಾರನ ನಿಮಿತ್ತವಾಗಿ ಆ ಘಟನೆಗಳು ಉಂಟಾಗಿವೆ ಎಂಬುದಾಗಿ ನಿಮಗೆ ಮಾತ್ರ ಗೊತ್ತುಂಟು. कशाला आम्ही बियायला पाहिजे देवाने मला बरं केलंय म्हणून सांगायला? ಯಾಕೆ ನಾವು ಭಯ ಪಡಬೇಕು? ಯೇಸು ಸ್ವಾಮಿ ನನ್ನನ್ನು ಸ್ವಸ್ಥ ಮಾಡಿದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗಿ. कशाला बियायला पाहिजे? येशू देवाने मला हितून हित घेऊन आलंय. ಯಾಕೆ ನಾವು ಭಯ ಪಡಬೇಕು? ಯೇಸು ಸ್ವಾಮಿ ಇಲ್ಲಿಂದ ನನ್ನನ್ನ ಈ ಸ್ಥಳಕ್ಕೆ ತಂದಿಟ್ಟಿದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗಿ ಯಾಕೆ ನಾವು ಭಯ ಪಡಬೇಕು? आमेन. ಆಮೆನ್. हालेलुया. हालेलुया. आमच्या अक्का म्हणत होते प्रार्थना करा, माझं पतीचं ऑपरेशन करायसाठी देवाने आम्हाला सगळा पैसा सहायता करू. ಆದ್ರೆ ಅಕ್ಕ ಅವರು ಹೇಳ್ತಾ ಇದ್ರು, ನನ್ನ ಗಂಡನ ಕಣ್ಣಿನ ಆಪರೇಷನ್ ಇದ್ದಾಗ ನೀವು ಪ್ರಾರ್ಥನೆ ಮಾಡ್ರಿ, ಎಲ್ಲಾ ಸಹಾಯದ ದೇವರು ನನಗೆ ಒದಗಿಸ್ಲಿ ಎಂಬುದಾಗಿ. इथं असलेला डॉक्टर ते काय बोल नाही. ಇಲ್ಲಿರುವಂತ ವೈದ್ಯರು ಏನು ಹೇಳಿಲ್ಲ. ऑपरेशनला एवढा खर्च, ಆಪರೇಷನ್ ಗಾಗಿ ಇಷ್ಟು ಖರ್ಚು, एवढा दिवस तू राहायला पाहिजे, ಇಷ್ಟು ದಿನ ನೀನು ಇರ್ಬೇಕು, तर काय पण नाहीये. ಏನು ಇಲ್ಲ ರೀ. आणि नंतर तो आणि बोलते, ಆಮೇಲೆ ಅವ್ರು ಹೇಳ್ತಾರೆ, माझं काम मी करतो, देवाने दिलं तर दिलं नाही तर नाही. ನನ್ನ ಕೆಲಸ ನಾನು ಮಾಡ್ತೇನೆ, ದೇವರು ಕೊಡುವುದಾಗಿದ್ರೆ ಕೊಡ್ತಾನೆ. हालेलुया. हालेलुया. तो डॉक्टर आहे, हे देवाचे पुत्र आहे, त्याचं नाव येशू आहे. ಆದ್ರೆ ಅವನು ವೈದ್ಯನಾಗಿದ್ದಾನೆ, ಆದ್ರೆ ದೇವರ ಮನುಷ್ಯನು ಈತನಾಗಿದ್ದಾನೆ. मी देवाला धन्यवाद देतो. ते पुष्कळ लोक असलं प्रश्न करायला लागले. ಬಹಳಷ್ಟು ಜನರು ಈ ರೀತಿಯಾದಂತ ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಪ್ರಾರಂಭಿಸಿದ್ರು. त्यासाठी इथं माहिती झाले ते डोळा नसलेला माणूस त्यांना सांगायला शिकून सांगायलाय, मला येशू देव डोळा दिला, मला येशू देव डोळा दिला. ಆ ಕಣ್ಣು ಬಂದಿರುವಂತ ಮನುಷ್ಯನು ಅವರೆಲ್ಲರಿಗೂ ಹೇಳ್ತಾ ಇದ್ದಾನೆ, ನನ್ನ ಯೇಸು ಸ್ವಾಮಿ ನನಗೆ ಕಣ್ಣನ್ನ ಕೊಟ್ಟ, ಯೇಸು ಸ್ವಾಮಿ ನನಗೆ ಕಣ್ಣನ್ನ ಕೊಟ್ಟ ಎಂಬುದಾಗಿ. याच्यानंतर तिथंच थांबत नाही. ಅಲ್ಲಿ ಮತ್ತೆ ಅದೇ ಸ್ಥಳದಲ್ಲಿ ಅವನು ನಿಂತ್ಕೊಳ್ಳುವುದಿಲ್ಲ. तिथं सगळं तिथं बुजुर्ग लोक असतात. ಬಹಳಷ್ಟು ಹಿರಿಯರು ಆ ಸ್ಥಳದಲ್ಲಿ. नंतर मग मराठीवर हा तिथं वयस्कर लोक होते ಅಲ್ಲಿ ಬಹಳ ವಯಸ್ಸಾಗಿರುವಂತ ಜನರು ಇರ್ತಾರೆ. आणि पंच लोक होते.
पंचरू इर्तारे हालेलुया 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 त्यामध्ये त्या दोस्तामध्ये एकटा दोस्त असं होता ಆ ಒಬ್ಬ ಸ್ನೇಹಿತನೊಟ್ಟಿಗೆ ಇರುವಂತ ಇನ್ನೊಬ್ಬ ಸ್ನೇಹಿತನು ಈ ರೀತಿಗಿದ್ದ आज तो बरं झालंय आज शाबत आहे आज शनिवार आहे हे कसं बरं झालं हे कसं बरं होतंय चला आमचं पंचला सांगूवा म्हणून ಆದ್ರೆ सांगायला ಅಲ್ಲಿ गेला ಇರುವಂತ ಇನ್ನೊಬ್ಬ ಮನುಷ್ಯನಿಗೆ ಅವನಿಗೆ ಹೇಳ್ತಾನೆ ಈ ದಿನ ಸಬ್ಬತ್ ದಿನವಾಗಿದೆ ಈ ದಿನ ಯಾವ ರೀತಿಗೆ ಅವನು ಸ್ವಸ್ಥ ವಾಯಿತು ಎಂಬುದಾಗಿ ಅವ್ರು ಮಾತನಾಡಿಕೊಳ್ತಾರ್ರಿ हा अल्लीगे निलुदा तिथंच थांबत नाही तो पंचाकडे जाऊन असं एकट्या माणूसाला तो येसू आगे नाही शब्बात दिवस मध्ये भर केले ಅವರು ಅಷ್ಟಕ್ಕೆ ನಿಂತುಕೊಳ್ಳುವುದಿಲ್ಲ ಅವರು ಪಂಚರ ಕಡೆಗೆ ಹೋಗಿ ಬಿಟ್ಟು ಸಬ್ಬತ್ ದಿನದಲ್ಲಿ ಇವನು ಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಅವ್ರ ಬಳಿಗೆ ಹೋಗಿ ಅವ್ರು ಹೇಳ್ತಾರ್ರಿ हालेलुया ಹಾಲೆಲೂಯಾ हालेलुया ಹಾಲೆಲೂಯಾ हालेलुया ಹಾಲೆಲೂಯಾ हालेलुया ಹಾಲೆಲೂಯಾ 10 लोक तुम्हाला प्रेम करणारा भेटतील ನಿಮಗೆ 10 ಜನ प्रीತಿ ಮಾಡುವವರು ಸಿಗಬಹುದ್ರಿ 100 लोक तुला द्वेष करणारा असतील ಆದ್ರೆ 100 ಜನ ನಿಮ್ಮನ್ನ ದ್ವೇಷ ಮಾಡುವವರು ಇರಬಹುದು ह्या आंधळासारखं तू आणि मी देवाने तुझ्या जीवनमध्ये जे काही केले आहे बोलायला तुझा आत हिम्मत आहे काय ಆದ್ರೆ ಈ ಮನುಷ್ಯನೊಟ್ಟಿಗೆ ಮಾಡಿರುವಂತ ಕಾರ್ಯ ದೇವರು ನಮ್ಮೊಟ್ಟಿಗೆ ಮಾಡಿರುವಂತ ಕಾರ್ಯಗಳನ್ನು ಹೇಳುವುದಕ್ಕಾಗಿ ನಮ್ಮಲ್ಲಿ ಶಕ್ತಿ ಇದೆಯಾ आमेन आमेन ಆಮೆನ್ हालेलुया ಹಾಲೆಲೂಯಾ ते जाते पंचकडे जाते ಅವರು ಪಂಚರ ಕಡೆಗೆ ಹೋಗ್ತಾರ್ರಿ आज शब्दात आहे तू कसं बरं झालास ಈ ದಿನ ಸಬ್ಬತ್ ದಿನವಾಗಿದೆ ನೀನು ಯಾವ ರೀತಿಗೆ ಸ್ವಸ್ಥನಾದಿ मला येशू देवाने बरं केले ನನಗೆ ಯೇಸು ಸ್ವಾಮಿ ಸ್ವಸ್ಥ ಮಾಡಿದ तू घेऊन येतोस काय त्याला ನೀನು ಅವನನ್ನು ತೆಗೆದುಕೊಂಡು ಬರ್ತೀಯಾ आता मला माहिती नाही तर आता तो कुठं गेलाय माहिती नाहीये ಅವನು ಎಲ್ಲಿಗೆ ಹೋಗಿದ್ದಾನೆ ನನಗೆ ಗೊತ್ತಿಲ್ಲ आणि तुझा आई बाबाला घेऊन ये ನಿನ್ನ ತಂದೆ ತಾಯಿಗಳನ್ನು ಕರೆದುಕೊಂಡು ಬಾ आई बाबा आले ತಂದೆ ತಾಯಿಗಳು ಬಂದ್ರು ह्याला डोळा कशा पहिल्यापासून जन्मांध आहे काय हो ತಂದೆ ತಾಯಿಗಳಿಗೆ ಕೇಳ್ತಾರೆ ನೀವು ಹುಟ್ಟಿನಿಂದ ಅವನು ಕುರುಡನಾಗಿದ್ದಾನಾ हा ಹಾ तो जन्मांध आहे ಅವನು ಹುಟ್ಟಿನಿಂದಲೇ ಕುರುಡನಾಗಿದ್ದಾನೆ पण आता कसं डोळा आले ಈಗ ಯಾವ ರೀತಿಗೆ ಕಣ್ಣುಗಳು ಬಂದವು इथं येशूचं नाव पण घ्यायला त्याने बियाला इथं ಅಲ್ಲಿ ಯೇಸು ಸ್ವಾಮಿಯ ಹೆಸರನ್ನು ತೆಗೆದುಕೊಳ್ಳುವುದಕ್ಕಾಗಿ ಅವರು ಭಯ ಭೀತರಾಗ್ತಾ ಇದ್ದಾರೆ मी त्यांच्यावरती दोष घालत नाही सगळ्यांच्या मध्ये असतंय ते ಅವರ ಮೇಲೆ ನಾನು ದ್ವೇಷ ಎನಿಸುವುದಿಲ್ಲ दोषವೆನಿಸುವುದಿಲ್ಲ ದೋಷವೆನಿಸುವುದಿಲ್ಲ ನಾನು ಎಲ್ಲರ ಕುರಿತು ನಾನು ಹೇಳ್ತಾ ಇದ್ದೇನೆ पण तो ते आई बापा सच्चाई सांगायला येतं ಆದ್ರೆ ತಂದೆ ತಾಯಿಗಳು ಸತ್ಯವಾಗಿ ಹೇಳ್ತಾ ಇದ್ದಾರೆ हे जन्मापासून अंधेला होता पण आता याचं डोळं कसं दिसतंय आम्हाला माहिती नाही ಆದ್ರೆ ಹುಟ್ಟಿನಿಂದ ಅವರು ಕುರುಡರಾಗಿದ್ರು ಆದ್ರೆ ಈಗ ಯಾವ ರೀತಿಗೆ ಕಣ್ಣುಗಳು ಕಾಣ್ತಾವೋ ಅವು ನಮಗೆ ಗೊತ್ತಿಲ್ಲ हालेलुया हालेलुया कधी कधी तुम्ही आणि मी देवाचा विषय बद्दल लोकांसंग बोलताना देवाची ज्ञानला प्रार्थना करून प्राप्त करायला पाहिजे ನೀನು ಮತ್ತು ನಾನು ದೇವರ ವಿಷಯದಲ್ಲಿ ಇನ್ನೊಬ್ಬರಿಗೆ ಹೇಳುವಾಗ ದೇವರ ಜ್ಞಾನವನ್ನು ಬೇಡ್ಕೊಳ್ಳೋದು ಅವಶ್ಯಕತೆಯಾಗಿದೆ ದೇವರೇ ನಾನು ಅವನಿಗೆ ಹೇಗೆ ಸುವಾರ್ತೆ ಸಾರಬೇಕು ಹೇಗೆ ಅವನಿಗೆ ದೇವರ ವಿಷಯದಲ್ಲಿ ಮಾತನಾಡಬೇಕು या आई बाबाची ज्ञान बघा त्यांनी म्हणाले जन्मांधपासून हे जन्मांध आहे पण आता डोळा कसा आले आम्हाला माहिती नाहीये ತಂದೆ ತಾಯಿಗಳ ಮನಸ್ಸುಗಳನ್ನ ನೋಡ್ರಿ ಹುಟ್ಟಿನಿಂದ ಅವನು ಕುರುಡನಾಗಿದ್ದಾನೆ ಆದ್ರೆ ಈಗ ಯಾವ ರೀತಿಗೆ ಕಣ್ಣುಗಳು ಬಂದವು ನಮಗೆ ಗೊತ್ತಿಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ हालेलुया 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 आता यांचा पंच लोकांचं आता काय व्हालंय डोकं जरा गरम झालंय ಆದ್ರೆ ಪಂಚರ ಒಂದು ತಲೆ ಒಂದ್ ಸ್ವಲ್ಪ ಬಿಸಿ ಆಗಿದೆ ರೀ आमेन ಆಮೆನ್ त्यांनी बसून बोलालंय ಅವರು ಕುಳಿತುಕೊಂಡು ಮಾತನಾಡ್ತಾ ಇದ್ದಾರೆ आम्ही पंच लोक ನಾವು ಪಂಚರಾಗಿದ್ದೇವೆ आम्ही यहुदी लोक ನಾವು ಯಹೂದ್ಯರಾಗಿದ್ದೇವೆ आमच्यावरती आता रोम आमच्यावरती हुकूमत करायलाय ನಮ್ಮ ಮೇಲೆ ರೋಮ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇದೆ आणि रोम हे जगामध्येच मोठं सरकार आहे ರೋಮ ಲೋಕದಲ್ಲಿ ದೊಡ್ಡ ಸರ್ಕಾರವಾಗಿದೆ त्या मोठे सरकार आमचे गोष्टी ऐकतात ಆ ರೋಮ ಅನ್ನುವಂತ ರೋಮ್ ಸರ್ಕಾರ ಅಷ್ಟು ದೊಡ್ಡದಾಗಿದ್ರು ನಮ್ಮ ಮಾತುಗಳನ್ನ ಅವ್ರು ಕೇಳ್ತಾರೆ हालेलुया 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 हे आंधळाला आम्ही आमच्या गोष्ट किंवा ऐका ना आता ಆ ಈ ಕುರುಡನು ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ आता काय करायला पाहिजे ಈಗ ಏನ್ ಮಾಡ್ಬೇಕು आता काय करायला ಈಗ पाहिजे ಏನ್ ಮಾಡ್ಬೇಕು येशू देवाचं सेवा ಯೇಸು ಸ್ವಾಮಿಯ ಸೇವೆ कुणाला पण खतम करायला झालं नाहीये ಯಾರಿಗೂ
ಯಾರಿಗೂ ಕೂಡ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ರೀ. हालेलुया 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 हालेलुया. एक अंधळा त्याच्या समोर थांबलेला आहे. ಒಬ್ಬ ಕುರುಡನು ಅವರ ಮುಂದೆ ನಿಂತ್ಕೊಂಡಿದ್ದಾನೆ. खरं सांग, ನಿಜವಾಗಿ ಹೇಳು, ಸತ್ಯವಾಗಿ ಹೇಳು. मी खरं सांगायला येशू देव मला बरं केलंय. ಸತ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ನನ್ನನ್ನ ಸ್ವಸ್ಥ ಮಾಡಿದ್ದಾನೆ. तू खोटं सांगायलायस. ನೀನು ಸುಳ್ಳು ಹೇಳ್ತಾ ಇದ್ದೀಯಾ? नाही, मी खरं सांगायला येशूनेच मला बरं केलंय. ಇಲ್ಲ, ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ನನ್ನನ್ನ ಸ್ವಸ್ಥ ಮಾಡಿದ್ದಾನೆ. हालेलुया हालेलुया हालेलुया. हालेलुया. त्याला अजून एकदा विचारायला केलंय, त्याने विचारले. ಮತ್ತೊಂದು ಸಾರಿ ಅವರು ವಿಚಾರಿಸಿದ್ರು. आता ह्याचं गरम झालंय. ಅವಾಗ ಕುರುಡನ ತಲೆ ಬಿಸಿ ಆಯ್ತ್ರಿ. आमेन. ಆಮೇನ್. कितीदा विचारता? ಎಷ್ಟು ಸಾರಿ ನೀವು ಕೇಳ್ತೀರಾ? तुम्हाला पण त्याच्यावरती विश्वास ठेवायला मन आहे काय? ಆತನ ಮೇಲೆ ನಂಬಿಕೆ ಇಡುವುದಕ್ಕಾಗಿ ನಿಮಗೂ ಕೂಡ ಮನಸ್ಸಿದೆಯಾ? हालेलुया 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 हालेलुया. हालेलुया. एक आंधळा ज्ञान नसलेला माणूस या जगाचे सगळे मोठे सरकार या पंच लोकांच्या गोष्टी ऐकतात. त्या पंच लोकांचे समोर असलेल्या आंधळाच्या गोष्टीला त्यांना उत्तर द्यायला झालं नाही म्हटलं तर हे कसलं महान काम आहे. कसलं पवित्रात्माची ताकद त्या आंधळाच्या वरती आले हे समजून घ्या. ಆಮೇನ್. ಒಬ್ಬ ಹುಟ್ಟು ಕುರುಡ, ಇಲ್ಲಿರುವಂಥ ಹಿರಿಯರು, ಆ ಹಿರಿಯರಿಗೆ ದೊಡ್ಡ ಪ್ರಪಂಚದ ದೊಡ್ಡ ಸರ್ಕಾರವೇ ಅವ್ರ ಮಾತು ಕೇಳ್ತಾ ಇದೆ. ಆದರೆ ಈ ಹಿರಿಯರ ಮುಂದೆ ಒಬ್ಬ ಕುರುಡ, ಯಾವುದೇ ಓದು ಬರಹ ಇಲ್ಲದೆ ಇರುವವನು, ಇವನಿಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೇನೆ ಆಗ್ತಾ ಇಲ್ಲ. ನಂತರ ತೋ ವಿಚಾರಲೇ. ಆಮೇಲೆ ಅವನು ಕೇಳ್ತಾ ಇದ್ದಾನೆ, जन्मांध होतो, ಹುಟ್ಟು ಕುರುಡನಾಗಿದ್ದೆ, आता मला डोळा आला. ಈಗ ನನಗೆ ಕಣ್ಣುಗಳು ಬಂದವು. तुम्ही पण ನೀವು मला ಕೂಡ- डोळा दिलेला येशू देवावर विश्वास करायला मन आहे काय? ನೀವು ಕೂಡ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುವುದಕ್ಕಾಗಿ ಮನಸ್ಸಿದೆಯಾ? हालेलुया. हालेलुया. येशूचं 3 काम योहान सुसमाचार मध्ये, ಯೋಹಾನ ಬರೆದ ಸುವಾರ್ತೆಯಲ್ಲಿ 3 ಕಾರ್ಯಗಳು, फक्त 3 चमत्कार आहेत. 3 ಅದ್ಭುತ ಮೊಟ್ಟೆ ಕಾರ್ಯಗಳಿವೆ. आहेत. ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು 3 ಇವೆ ರೀ. हालेलुया हालेलुया हालेलुया. हालेलुया. त्या 3 चमत्कारासाठी यहुदी लोकांना येशूला धरायला पण झालं नाही. ಆದ್ರೆ 3 ಅದ್ಭುತ ಕಾರ್ಯಗಳ ಕುರಿತು ಯೇಸು ಸ್ವಾಮಿಯ ರೋಮನ್ನರು ಆತನನ್ನ ಹಿಡಿಲಿಕ್ಕೆ ಆಗಲಿಲ್ಲ. हालेलुया 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 हालेलुया. हालेलुया. प्रेज द लॉर्ड. Praise the Lord. आमेन. Amen. तुझ्या जीवनमध्ये देव काय केलंय ते तू सांग. ದೇವರು ನಿನ್ನ ಜೀವನದಲ್ಲಿ ಏನ್ ಮಾಡಿದ್ದಾರೆ ಅದನ್ನ ನೀನು ಹೇಳು. त्याच्या पुढं कुठला पण शैतान थांबू शकत नाही. ಅದರ ಮುಂದೆ ಸೈತಾನನು ನಿಲ್ಲಲಿಕ್ಕೆ ಆಗುವುದಿಲ್ಲ. कुठला पण ज्ञानी थांबू शकत नाही. ಯಾವ ಜ್ಞಾನವೂ ಕೂಡ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ. हालेलुया हालेलुया हालेलुया. हालेलुया. त्यांना राग आला. ಅವನಿಗೆ ಸಿಟ್ಟು ಬಂತ್ರಿ. त्यांनी म्हणतात, ಅವನು ಹೇಳ್ತಾನೆ, अरे तू जन्मलास, जन्मापासून तू पापी आहे, तू आम्हाला शिकवतास. ನೀನು ಹುಟ್ಟಿನಿಂದಲೇ ಪಾಪಿಯಾಗಿದ್ದೆ, ನೀನ್ ನಮಗೆ ಕಲಿಸ್ತೀಯಾ? हालेलुया हालेलुया हालेलुया. हालेलुया. तो येशू कोण आहे आम्हाला माहिती आहे, तो पापी आहे. ಯೇಸು ಸ್ವಾಮಿ ಯಾರಾಗಿದ್ದಾರೆ ಅಂದ್ರೆ ಅವನು ಪಾಪಿಯಾಗಿದ್ದಾನೆ. त्या पंच लोकांमध्ये थोडे लोक उठले. ಆ ಪಂಚರಲ್ಲಿ ಸ್ವಲ್ಪ ಜನ ಎದ್ರಿ. आता आंधळा उठला नाही ಅವಾಗ ಕುರುಡನು ಎದ್ದೇಳಿಲ್ಲ, आणि दुसरे त्यांचे लोकच उठले. ಅವರ ಜನರೇ ಎದ್ರಿ. त्या पंच लोकाला म्हणाले, ಪಂಚ ಜನರಿಗೆ ಅವ್ರು ಹೇಳ್ತಾ ಇದ್ದಾರೆ, डोळं देणारा तो माणूस पापी कसं होऊ शकतोय? ಕಣ್ಣನ್ನ ಕೊಡುವಂತ ಮನುಷ್ಯನು ಪಾಪಿ ಆಗ್ಲಿಕ್ಕೆ ಏನ್ ಸಾಧ್ಯ? हालेलुया 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 हालेलुया. हालेलुया. त्यांना कसं वाटत असतील मला माहिती नाही. ಅವ್ರಿಗೆ ಯಾವ ರೀತಿಗೆ ಅನಿಸ್ತದೋ ಗೊತ್ತಿಲ್ಲ ರೀ. हालेलुया हालेलुया हालेलुया. हालेलुया. जन्मापासून दुसऱ्यांना शिकवत लोकांमध्ये त्यांना मोठं केलेला मोठ्या माणसाच्या समोर लास्ट सीटमध्ये बसलेला एकटा माणूस, त्याला आ इ येत नाही, त्यांना शिक्षण द्यालंय. त्या शिक्षणमध्ये त्यांना चुनवती करायलंय, तुम्ही पण त्या येशू देवावरती विश्वास करता का? ಆದ್ರೆ ಚಿಕ್ಕವನಾಗಿಂದ ದೊಡ್ಡವನಾಗಿ ಮಾಡಿಬಿಟ್ಟು ಅವನನ್ನೇ ಸವಾಲುಗಳನ್ನು ಹಾಕುವಾಗ ಅವನಿಗೆ ಸವಾಲು ಎಂತ ಡೈಲಾಗ್ ಅನ್ನು ಮರ್ತು ಬಿಟ್ಟಿರಮ್ಮ. ಹಾಲೆಲೂಯಾ ಹಾಲೆಲೂಯಾ. ಈ ಯಹೂದ್ಯ
ಯಹೂದ್ಯರು ಪ್ರಪಂಚದಲ್ಲಿ ಹುಟ್ಟಿದಂದಿನಿಂದ ಅನೇಕರನ್ನ ಜ್ಞಾನದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡಿದ್ರು. ಆದರೆ ಈ ಜ್ಞಾನವುಳ್ಳ ಈ ಐಶ್ವರ್ಯವಂತ ಜನರ ಮುಂದೆ ಲಾಸ್ಟ್ ಸೀಟ್ನಲ್ಲಿ ಕೂತ್ಕೊಂಡಿರುವಂಥ ಈ ಬರೆಯಲಿಕ್ಕೇನೂ ಕೂಡ ಬರದೇ ಇರುವಂಥ ವ್ಯಕ್ತಿ ಒಂದು ಮಾತನ್ನ ಕೇಳ್ತಾನೆ, ನೀವು ಕೂಡ ಯೇಸುವಿನ ಮೇಲೆ ನಂಬಿಕೆ ಇಡ್ತೀರಾ? ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. हालेलुया 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 हालेलुया. देव आमच्या जीवनमध्ये काय करतोय? ದೇವರು ನಮ್ಮ ಜೀವನದಲ್ಲಿ ಏನು ಮಾಡ್ತಾರ್ರಿ? ते ह्या पृथ्वीमध्ये कुठला पण माणूस करू शकत नाही. ಇಲ್ಲಿ ಇರುವಂತ ಯಾವ ಮನುಷ್ಯನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. कुठला पण माणूस करू शकत नाही. ಯಾವ ಮನುಷ್ಯನು ಆ ಕಾರ್ಯವನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. जे येशू देवाने केले ते कुणाला पण करायला होत. ಯಾವುದು ಯೇಸು ಸ್ವಾಮಿ ಮಾಡಿದ್ದಾರೋ ಆ ಕಾರ್ಯವನ್ನ ಯಾರು ಕೂಡ ಮಾಡ್ಲಿಕ್ಕೆ ಆಗುವುದಿಲ್ಲ. हालेलुया 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 हालेलुया. हालेलुया. तुला आनंद पाहिजे, तू येशूच्या मंडळीमध्येच आनंद कर. ನಿನಗೆ ಸಂತೋಷ ಬೇಕಾ? ಯೇಸು ಸ್ವಾಮಿಯ ಆಲಯದಲ್ಲಿ ನಿನಗೆ ಸಂತೋಷ ಉಂಟು. आमेन ಆಮೆನ್. हालेलुया. हालेलुया. त्याच्यानंतर ಅದಾದ ಮೇಲೆ का सगळे लोक येशूच्या विषय बद्दल त्या टाइममध्ये भीत होते? ಆದ್ರೆ ಯಾಕೆ ಯೇಸು ಸ್ವಾಮಿಯ ಕುರಿತು ಯಾಕೆ ಭಯ ಹಿಡಿತಾ ಇದ್ರು? सगळे लोक का भीत होते? ಯಾಕೆ ಭಯ ಪಡ್ತಾ ಇದ್ರು? कशाला भीत होते ते? ಯಾಕೆ ಭಯ ಪಡ್ತಾ ಇದ್ರು? 22वा वचन वाचा कोणी तर. 9वा अध्यायामध्ये योहानचे सुसमाचार मध्ये 9वा अध्यायामध्ये 22वा वचन वाचा. 9ನೇ ಅಧ್ಯಾಯ 22ನೇ ವಾಕ್ಯವನ್ನ ಓದ್ರಿ. ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು. ಯಾಕೆಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂಥವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು. ಇವನು ಪ್ರಾಯದವನು. साखरे आमेन. ಆಮೆನ್. इथं वचन काय सांगते? ಈ ವಾಕ್ಯ ಏನಂತ ಹೇಳ್ತಾ ಇದೆ? का आई पप्पा भीत होते ಯಾಕೆ ತಂದೆ ತಾಯಿಗಳು ಭಯ ಪಡ್ತಾ ಇದ್ರು? येशूच्या विषय बद्दल बोलायला. ಯೇಸು ಸ್ವಾಮಿಯ ಕುರಿತು ಹೇಳುವುದಕ್ಕಾಗಿ. का तो पुष्कळ लोक त्या पंचलोकाच्या पुढे बोलायला भीत होते? ಬಹಳಷ್ಟು ಜನರು ಆ ಪಂಚರ ಮುಂದೆ ಹೇಳುವುದಕ್ಕಾಗಿ ಯಾಕೆ ಭಯ ಪಡ್ತಾ ಇದ್ರು? का यहुदी लोकांच्या समोर येशूचं नाव काढायला भीत होते लोक? ಯಹೂದ್ಯರ ಮುಂದೆ ಯೇಸು ಸ್ವಾಮಿ ಹೆಸರನ್ನ ಎತ್ತುವುದಕ್ಕಾಗಿ ಯಾಕೆ ಭಯ ಪಡ್ತಾ ಇದ್ರು? का ಯಾಕೆ? का म्हणजे हे यहुदी लोक एक नियम केले होते, कोणतर येशू देवाकडे गेला, येशू स्वामीकडे गेला, त्यांना आम्ही सगळ्याकडून बाहेर ಆದ್ರೆ घालतोय. ಒಂದು ನಿಯಮವನ್ನ ಇಟ್ಟಿದ್ರು. ಅವ್ರು ಯೇಸು ಸ್ವಾಮಿ ಹತ್ರ ನೀವು ಹೋಗುವುದಾಗಿದ್ರೆ ನಾವು ನಿಮ್ಮನ್ನ ಹೊರಗಡೆ ಹಾಕ್ತೇವೆ. हालेलुया 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 हालेलुया. हालेलुया. पण येशूचे चमत्कार या सगळ्या नियमाचे रुकावटलं पण काय म्हणते त्याला तोडून पुढे गेले. ಆದ್ರೆ ಯೇಸು ಸ್ವಾಮಿಯ ಮುಂದೆ ಎಲ್ಲ ನಿಯಮಗಳನ್ನ ಮುರಿದು ಯೇಸು ಕ್ರಿಸ್ತನ ಒಂದು ಅದ್ಭುತ ಆ ಕಾಲದಲ್ಲಿ ಅವರು ಹಾಕಲ್ಪಟ್ಟಂತ ಎಲ್ಲ ನಿಯಮಗಳನ್ನ ಮುರಿದು ಮುಂದೆ ಹೋಗ್ತದೆ. ಆಮೆನ್ 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 ಆಮೆನ್. ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. तो आंधळा ಆದ್ರೆ ಹುಟ್ಟು ಕುರುಡನು त्याला त्यांनी एक्सेप्ट केलं नाही. ಅವನನ್ನ ಅವರು ಸ್ವೀಕಾರ ಮಾಡಿಕೊಳ್ಳಿಲ್ಲ. पण डोळानं बघितले त्याला डोळा आले. ಆದ್ರೆ ಕಣ್ಣಿನಿಂದ ನೋಡಿದ್ದಾರೆ, ಅವನಿಗೆ ಕಣ್ಣುಗಳು ಬಂದಿವೆ ಎಂಬುದಾಗಿ. डोळा दिलेला देवाच्या पाठीमागे त्यांनी गेला नाही. ಆದ್ರೆ ಕಣ್ಣನ್ನ ಕೊಟ್ಟಿರುವಂತವನ ಹಿಂದೆ ಅವರು ಹೋಗ್ಲಿಲ್ಲ. पण हे आंधळा एकटाच जातोय. ಆದ್ರೆ ಆ ಕುರುಡನು ಒಬ್ಬನೇ ಹೋಗ್ತಾನ್ರಿ. हालेलुया. हालेलुया. बहुतेक आई बाबा म्हटलं असेल तू पुढे जा रे बाबा, नंतर बघू. ಆದ್ರೆ ತಂದೆ ತಾಯಿಗಳು ಹೇಳಿರ್ಬೋದು, ನೀನೆ ಮುಂದೆ ಹೋಗು, ಆಮೇಲೆ ನಾವು ನೋಡೋಣ ಎಂಬುದಾಗಿ. आमेन ಆಮೆನ್ आमेन. ಆಮೆನ್. मला असं वाटतंय पुष्कळ लोक तुम्ही बायबल वाचत नाही. ನನಗೆ ಈ ರೀತಿಗೆ ಅನಿಸ್ತದೆ, ಬಹಳಷ್ಟು ಜನರು ನೀವು ಸತ್ಯವೇದವನ್ನ ಓದುವುದಿಲ್ಲ. कितकं लोक रोज बायबल वाचत होतं, त्यांनी एवढा आनंद घेत होता आजच्या वचन मध्ये. ಆದ್ರೆ ಯಾರೆಲ್ಲ ದಿನನಿತ್ಯ ನೀವು ಸತ್ಯವೇದನ ಓದ್ತಾ ಇದ್ರಲ್ಲ, ಇಷ್ಟು ಸಂತೋಷ ಈ ವಾಕ್ಯವನ್ನ ಕೇಳಿಸುತ್ತಲೇ ನೀವು ಸಂತೋಷಗೊಳ್ತಾ ಇದ್ರಿ. आमेन ಆಮೆನ್. राहू दे, आज तर संतोष करा, आज खुशी करा. ಇರಲಿ, ಆದ್ರೆ ಈ ದಿನವಾದ್ರೂ ನೀವು ಸಂತೋಷಗೊಳ್ರಿ. आमेन. ಆಮೆನ್. येशू देवाने केलेल्या कामाबद्दल आनंद करा. ಆದ್ರೆ ಯೇಸು ಸ್ವಾಮಿ ಮಾಡಿರುವಂತ ಅದ್ಭುತ ಕಾರ್ಯಗಳ ಕುರಿತು ನೀವು ಸಂತೋಷಗೊಳ್ರಿ. आमेन. ಆಮೆನ್. तो बाहेर येते. ಅವನು ಹೊರಗಡೆ ಬರ್ತಾನೆ. येशू ख्रिस्ताला माहिती झाला, ಯೇಸು ಸ್ವಾಮಿಗೆ ಗೊತ್ತಾಯ್ತು हे माझ्यासाठी ह्याला
त्या यहुदी लोक बाहेर काढले. ಆದ್ರೆ ನನ್ನ ನಿಮಿತ್ತವಾಗಿ ಯಹೂದ್ಯರನ್ನ ಯಹುದ್ಯರು ಇವನನ್ನು ಹೊರಗಡೆ ಹಾಕಿದ್ದಾರೆ. ಯಹೂದ್ಯರು ಹೊರಗಡೆ ಹಾಕಿದ್ದಾರೆ ಎಂಬುದಾಗಿ. आता मी काय करायला पाहिजे? ಈಗ ನಾನು ಏನ್ ಮಾಡಬೇಕು? त्याला भेटायला पाहिजे. ನಾನು ಭೇಟಿ ಕೊಡಬೇಕು. तेव्हा येशू देवाने त्याला भेटला. ಆವಾಗ ಯೇಸು ಸ್ವಾಮಿ ಆತನಿಗೆ ಸಿಕ್ಕ. तेव्हा येशू देवाने एक प्रश्न विचारते. ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. तू देवाच्या पुत्राच्या वरती विश्वास करतोस काय? ನೀವು ದೇವರ ಮನುಷ್ಯನ ಮೇಲೆ ನೀನು ದೇವಪುತ್ರನ ಮೇಲೆ ನಂಬಿಕೆ ಇಡ್ತೀಯಾ? ದೇವಪುತ್ರನ ಮೇಲೆ ನೀನು ನಂಬಿಕೆ ಇಡ್ತೀಯಾ? हालेलुया. हालेलुया. त्या आंधळाला विचाराले. ಆ ಕುರುಡನಿಗೆ ಕೇಳ್ತಾ ಇದ್ದಾನೆ. आमेन. ಆಮೆನ್. तेव्हा तो आंधळा बोलतोय, ಅವಾಗ ಆ ಕುರುಡನು ಹೇಳ್ತಾನೆ, तो कुठं आहे स्वामी, मला दाखव, मी त्याच्यावरती विश्वास ಆ करतो. ಸ್ವಾಮಿ ಎಲ್ಲಿದ್ದಾರೆ ನನಗೆ ಹೇಳು, ನಾನು ಭೇಟಿ ಆಗಬೇಕು. तुझा संग बोलणारा व्यक्ती तोच देवाचा पुत्र आहे. ನಿನ್ನೊಟ್ಟಿಗೆ ಮಾತನಾಡುವಂತ ಮನುಷ್ಯನೇ ದೇವರ ಪುತ್ರನಾಗಿದ್ದಾನೆ. तुझा संग बोलणारा व्यक्तीच देवपुत्र आहे. ಮುಂದೆ ನಿಂತುಕೊಂಡು ಮಾತನಾಡುವಂತ ಮನುಷ್ಯನೇ ದೇವ ಪುತ್ರನಾಗಿದ್ದಾನೆ. ಈ ಸೃಷ್ಟಿಗೆ ಒಬ್ಬನೇ ದೇವರಿದ್ದಾನೆ. ಈ ಸೃಷ್ಟಿಯ ದೇವರಿಗೆ ಒಬ್ಬನೇ ಮಗನಿದ್ದಾನೆ, ಆತನೇ ಯೇಸು. आमेन. या मोठ्या सृष्टीला एकच सृष्टीकर्ता आहे, त्याला एकच मुलगा आहे, त्याचं नाव येशू आहे. ಎಲ್ಲ ಸೃಷ್ಟಿಗೆ ಒಬ್ಬನೇ ಸೃಷ್ಟಿಕರ್ತನಾಗಿದ್ದಾನೆ, ಆತನಿಗೆ ಒಬ್ಬನೇ ಮಗನಾಗಿದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. आमेन. ಆಮೆನ್. तेव्हा आंधळा ಆವಾಗ ಕುರುಡನು गुडघा टेकला, ಆವಾಗ ಮೊಣಕಾಲುಗಳನ್ನು हे देवाचा पुत्र, ಓ ದೇವರ ಪುತ್ರನೇ, तुझा महिमा गौरव हो. ನಿನಗೆ ಮಹಿಮೆ ಉಂಟಾಗಲಿ. आमेन. ಆಮೆನ್. आमेन. ಆಮೆನ್. आमेन. ಆಮೆನ್. त्याच्यानंतर फार चांगलं 2 वचन आहे, ते वचन वाचून आम्ही प्रार्थना ಇನ್ನು करू. 2 ವಾಕ್ಯಗಳು ಬಹಳ ಒಳ್ಳೆಯದಾಗಿದೆ ರೀ, ಅದನ್ನ ಓದಿಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. 39, 40, 41 मला 39, 40, मराठीमध्ये काय काय बोलतंय माहिती नाही, पण 39, 40, 41. ಆಗ ಯೇಸು, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ, ನಾವು ಕುರುಡರೇನೋ ಎಂದು ಕೇಳಿದಾಗ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದದ್ದರಿಂದ ನಿಮ್ಮ ಪಾಪವು ಉಳಿದದೆ. हालेलुया. एकदा मराठीमध्ये वाचा, चांगलं ते सगळ्यांना समजून घ्यायला पाहिजे. अय्यो, माईक घ्या. देवाची वचन आहेत, त्याला माईक नसलं तर कसं? तेव्हा येशू म्हणाला, मी न्याय निवाड्यासाठी या जगात आलो. मी न्याय निवडासाठी हे जगा आलो, यासाठी की ज्यास दिसत नाही ज्यास दिसत नाही त्यास दिसावे, आणि ज्यास दिसते त्यांनी आंधळे व्हावे. परुषातील जे त्यांच्याजवळ होते, परुषातील ते त्याच्या जवळ होते, त्यांनी हे ऐकून त्याला म्हटले, आम्हीही आंधळे आहो काय? का आम्ही पण आंधळे आहो काय? येशू त्यास म्हटले, तुम्ही आंधळे असता तर तुम्हाला पाप नसते. तुम्ही आंधळे असला तर तुम्हाला पाप नसते. हालेलुया. येशू देव ह्या जगावरती एकदा प्रगट झाले. ಯೇಸು ಸ್ವಾಮಿ ಈ ಒಂದು ಜಗತ್ತಿನಲ್ಲಿ ಒಂದು ಸಾರಿ ಪ್ರಕಟವಾದ್ರಿ. ते एकदा प्रगट झालेला ते दृश्य आहे. ಒಂದು ದಿನ ಪ್ರಕಟವಾಗಿರುವಂತ ದೃಶ್ಯ ह्या जगाचे सगळे लोकांचे वरती ते एकच विषय न्याय निवडासाठी काफी आहे. ಆದ್ರೆ ಈ ಯೇಸು ಸ್ವಾಮಿ ಭೂಮಿಗೆ ಒಂದೇ ಸಲ ಪ್ರಗಟ ಆಗಿದ್ದ. ಆತನು ಒಂದೇ ಸಲ ಪ್ರಗಟ ಆಗಿದ್ದುವಂಥ ಆ ಪ್ರಭಾವದ ನಿಮಿತ್ತ ಈ ಪ್ರಪಂಚದ ಎಲ್ಲ ಜನರಿಗೆ ಏನಿದೆ? ನ್ಯಾಯ ನಿರ್ಣಯವಿದೆ. ಹಾಲೆಲೂಯ. ಹಾಲೆಲೂಯಾ. ನಾನು ಮರಾಠಿಯಲ್ಲಿ ಚೆನ್ನಾಗಿ ಹೇಳಿದೆ, ಕನ್ನಡದಲ್ಲಿ ಬರಲಿಲ್ಲ. ಹಾಲೆಲೂಯಾ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. येशू देव ಯೇಸು ಸ್ವಾಮಿ सृष्टीकर्ताला एकटाच मुलगा.
ಸೃಷ್ಟಿಕರ್ತನಿಗೆ ಒಬ್ಬನೇ ಮಗನು, तो माणूस होऊन आला, ಆತನು ಮನುಷ್ಯನಾಗಿ ಬಂದ, माणूसगिरी सगळ्यांना दाखविला. ಆ ಮನುಷ್ಯತ್ವವನ್ನ ಎಲ್ಲರಿಗೆ ತೋರಿಸಿದಾರೆ. आता लोक म्हटलं तर मला असं वागायला होत नाही, ಆ ಜನರು ನನಗೆ ತಿರುಗಿಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಈ ಹೇಳಿದ್ರು ರೀತಿ ಕೂಡ, ನಡೆದುಕೊಳ್ಳಿಕ್ ನಂಗೆ ಆಗೋದಿಲ್ಲ ಅಂತಂದ್ರೆ, ನನಗಿಷ್ಟ ತಗ್ಗಿಸ್ಕೊಳ್ಳಿಕ್ ಆಗೋದಿಲ್ಲ ಅಂತಂದ್ರೆ, ನೀನು ಹೇಳ್ದಂಗೆ ಕೇಳಕ್ಕೆ ಆಗೋದಿಲ್ಲ ಅಂತಂದ್ರೆ, ನಾನು ಹಿಂಗೆ ಹೋಗ್ತೇನಂತಂದ್ರೆ, त्यांना येशू देवाने म्हटले, ಅವರಿಗೆ ಯೇಸು ಸ್ವಾಮಿ ಹೇಳಿದ್ರು, मी न्याय निवड्यासाठी आलेलो आहे. ನೀನು ನ್ಯಾಯ ನಿರ್ಣಯಕ್ಕಾಗಿ ನೀನು ಬಂದವನು, ನಾನು ಬಂದಿದ್ದೇನೆ. ನಾನು ಬಂದಿದ್ದೇನೆ. मी म्हणजे ನಾನು फार इम्पॉर्टंट आहे, त्यासाठी बोलाले. ನಾನು ಬಂದಿದ್ದೇನೆ. हालेलुया, 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 हालेलुया. हालेलुया. मी ನಾನು न्याय निवडासाठी आलेलो ನ್ಯಾಯ आहे. ನಿರ್ಣಯಕ್ಕಾಗಿ ಬಂದಿದ್ದೇನೆ. ते काय आहे? ಅದು ಏನಾಗಿದೆ? डोळे नसलेल्या लोकांना डोळे येतात, ಇಲ್ಲದೆ ಇರುವವರಿಗೆ ಕಣ್ಣುಗಳು ಬರ್ತವೆ, डोळे असलेल्या लोकांना डोळे जातात. ಕಣ್ಣು ಇರುವವರಿಗೆ ಕಣ್ಣುಗಳು ಹೋಗ್ತವೆ. परुष लोक तिथं थांबले होते. ಪರಿಸಾಯರು ಅಲ್ಲಿ ನಿಂತ್ಕೊಂಡ್ರಿ. हालेलुया. हालेलुया. बघा, ನೋಡ್ರಿ, त्यांना डोळा आहे ಅವ್ರಿಗೆ ಕಣ್ಣುಗಳು ಇವೆ, पण त्यांना राग आला. ಅವ್ರಿಗೆ ಸಿಟ್ಟು ಬಂತ್ರಿ. का हो येशू देवा, आम्ही काय आंधळा आहे काय? ಯೇಸು ಸ್ವಾಮಿ, ನಾವೇನ ಕುರುಡರಾಗಿದ್ದೇವಾ? आमेन. ಆಮೆನ್. तुला जर डोळा असलं तर, ನಿನಗೆ ಕಣ್ಣು ಇರುವುದಾಗಿದ್ರೆ, हे आंधळासारखं तू पण मला गुडघा टेकून देवाचा पुत्र तुला मी स्वीकार करतो म्हणत होतास. ಅದೇ ಕುರುಡನ ಹಾಗೆ ನೀನು ಕಾಲುಗಳನ್ನ ಊರಿ ದೇವ ಪುತ್ರನೇ ನಾನು ನಿನ್ನನ್ನ ಸ್ವೀಕರಿಸಿಕೊಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಿ. हालेलुया, 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 हालेलुया. हालेलुया. मला टाइम नाही, नाहीतर मी फार बोलत असतो. ಸಮಯವಿಲ್ಲ, ಇಲ್ಲದೆ ಹೋದ್ರೆ ನಾನು ಬಹಳಷ್ಟು ಹೇಳ್ತಾ ಇದ್ದೇನೆ. हालेलुया, हालेलुया, हालेलुया. हालेलुया. जे देवाला सकाळी आणि रात्र त्याने मंदिरमध्ये जाऊन आराधना करतात, ಯಾರೆಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಹೋಗಿ ದೇವರನ್ನ ಆರಾಧನೆ ಮಾಡ್ತಾರೋ, ज्या मंदिरमध्ये कुठल्या देवाला त्यांनी महिमा गातात, ಯಾವ ದೇವರಿಗೆ ಅವ್ರಿಗೆ ಮಹಿಮೆ ಸಲ್ಲಿಸ್ತಾರೋ, कुठल्या देवाची वचन त्यांनी लोकांना बोलतात, ಯಾವ ದೇವರ ವಾಕ್ಯ ಯಾರ ಕುರಿತು ದೇವರ ವಾಕ್ಯವನ್ನ ಹೇಳ್ತಾರೋ, ಯಾವ ದೇವರ ವಾಕ್ಯವನ್ನ ಅವರು ಜನರಿಗೆ ಸಾರ್ತಾ ಇದ್ದಾರೋ, या बायबलला डोळं घालून घालून बघून बोलत आहेत. ಆ ಕಣ್ಣುಗಳನ್ನ ನೋಡಿ ನೋಡಿ ಆ ಜನರಿಗೆ ಹೇಳ್ತಾ या ಇದ್ದಾರೆ. देवाचं वचन बघून बघून बोलत आहेत. ದೇವರ ವಾಕ್ಯವನ್ನ ನೋಡಿ ನೋಡಿ ಹೇಳ್ತಾ ಇದ್ದಾರೆ. पण ते देवाचे वचनच त्यांच्या समोर आता प्रत्यक्ष झाले, ಆ ದೇವರ त्यांनी ವಾಕ್ಯ त्याचा ಅವರ ಮುಂದೆ- स्वीकार केला नाही. ಆದ್ರೆ ದೇವರ ವಾಕ್ಯವೇ ಅವರ ಮುಂದೆ ಪ್ರಕಟವಾಗಿದೆ, ಆದ್ರೂ ಕೂಡ ದೇವರನ್ನ ಅವರು ಸ್ವೀಕರಿಸಿಕೊಳ್ಳಲಿಲ್ಲ. हालेलुया, हालेलुया, हालेलुया. हालेलुया. ज्या येशूला तू आजपर्यंत बघितलं नाहीस, त्याला तू आराधना करायलायस, तो आता माणूस तुझा पुढंच थांबलाय, तू त्याला स्वीकार करणं म्हटलं तर हे काय ಎಲ್ಲಿಯವರೆಗೂ आहे? ನೀನು ಆತನನ್ನ ಆರಾಧನೆ ಮಾಡ್ತಾ ಇದೆಯೋ ಆತನು ಪ್ರಕಟವಾಗಿದ್ದಾನೆ, ಆದ್ರೂ ಕೂಡ ನೀನು ನೋಡ್ತಾ ಇಲ್ಲ. ಆದ್ರೂ ಆತನನ್ನ ಸ್ವೀಕರಿಸ್ತಾ ಇಲ್ಲ ಅಂತಂದ್ರೆ ಏನಪ್ಪ? त्यासाठी येशू देवाने म्हटले, ಅದಕ್ಕಾಗಿ ಯೇಸು ಸ್ವಾಮಿ मी ಹೇಳಿದ್ರು, न्याय निवडासाठी ह्या जगात आलोय. ನಾನು ನ್ಯಾಯ ನಿರ್ಣಯ ಮಾಡುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೇನೆ. हालेलुया, हालेलुया, हालेलुया. हालेलुया. त्यासाठी येशू देवाने एकच उत्तर दिला, ಅವಾಗ ದೇವರು ಒಂದೇ ಉತ್ತರವನ್ನ ಕೊಟ್ರು, जर तू खरंच आंधळा असलं तर ನೀನು ನಿಜವಾಗಿ ನೀನು ಕುರುಡನಾಗಿದ್ರೆ तुझा पाप मी पुस्तक मध्ये लिहत नव्हतो, ನಿನ್ನ ಪಾಪವನ್ನ ನನ್ನ ಪುಸ್ತಕದಲ್ಲಿ ಬರಿತಾ ಇರಲಿಲ್ಲ. पण तू छातीमध्ये हात ठेवून बोलतास मला डोळा आहे, मला डोळा आहे. ಆದ್ರೆ ನೀನು ಎದೆ ಮೇಲೆ ಕೈ ತಟ್ಟಿ ಹೇಳ್ತೀಯ, ನನಗೆ ಕಣ್ಣು ಇದೆ ಎಂಬುದಾಗಿ. मला देवाची वचन माहित आहे ನನಗೆ म्हणतो. ದೇವರ ವಾಕ್ಯ ಗೊತ್ತಿದೆ ಎಂಬುದಾಗಿ ಹೇಳ್ತೀಯ. हालेलुया. हालेलुया. त्या देवाची वचन मध्येच एकटा माणूस होऊन देवच येणार आहे म्हणून वाचलास. ದೇವರ ವಾಕ್ಯದಲ್ಲಿ ದೇವರೇ ಒಂದು ದಿನ ಪ್ರತ್ಯಕ್ಷವಾಗಿದ್ದಾನೆ ಎಂಬುದಾಗಿ ನೀನು ಓದಿದ್ದೀಯಾ? तरी पण तू आता त्याला स्वीकार केला नाहीस. ಆದ್ರೂ ಕೂಡ ಆತನನ್ನು ನೀನು ಸ್ವೀಕರಿಸದೆ ಹೋದ್ರೆ, हालेलुया, हालेलुया, हालेलुया. हालेलुया. आणि त्याच्यावरती विश्वास करणाऱ्यांच्या वरती तू काय करतास?
तुझा न्याय निवडा करतोस. ಆತನ ಮೇಲೆ ನಂಬಿಕೆ ಇಡುವಂತ ಜನರ ಮೇಲೆ ನೀನು ನ್ಯಾಯ ನಿರ್ಣಯವನ್ನ ಮಾಡ್ತೀಯಾ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, आमेन. ಆಮೆನ್. तू आंधळा असला तर ಅವನು ಕುರುಡನಾಗಿದ್ರೆ तुझा पाप मी लिहत नव्हतो, ನೀನು ಪಾಪವನ್ನ ನಾನು ಬರಿತಾ ಇರಲಿಲ್ಲ. पण तू मला डोळा दिसतोय म्हणतास, ನನಗೆ ಕಣ್ಣು ಕಾಣ್ತವೆ ಎಂಬುದಾಗಿ ನೀನು ಹೇಳ್ತೀಯಾ. त्यासाठी तुझा पाप अजूनपर्यंत तुझा वरतीच आहे. ಅದಕ್ಕಾಗಿ ನಿನ್ನ ಪಾಪ ಇಲ್ಲಿಯವರೆಗೂ ನಿನ್ನ ಮೇಲೇನೆ ಇದೆ. अजून त्याला मी काढलो नाहीये. ಇಲ್ಲಿಯವರೆಗೂ ನಾನು ಅದನ್ನು ತೆಗೆದು ಹಾಕಿಲ್ಲ. आंधळाचे सगळं पाप सगळे नाश झाले ಆ तेव्हाच. ಕುರುಡನ ಒಂದು ಪಾಪಗಳು ಎಲ್ಲ ನಾಶವಾಯ್ತ್ರಿ ಅವಾಗಲೇ. इझी, ಬಹಳ ಈಸಿ ಆಗಿ पैसे दिला नाही. ಹಣ ಕೊಡ್ಲಿಲ್ಲ. येशू देवाला समजून घेतला की त्योच देवाचा पुत्र ಯೇಸು आहे. ಸ್ವಾಮಿಯನ್ನ ಅರ್ಥ ಮಾಡಿಕೊಂಡ ಆತನೇ ದೇವಪುತ್ರನಾಗಿದ್ದಾನೆ. आमेन, ಆಮೆನ್, आमेन. ಆಮೆನ್. त्या आंधळाला त्यांनी बाहेर काढले, खुशीनं बाहेर आला. ಆ ಒಂದು ಕುರುಡನನ್ನ ಹೊರಗಡೆ ಹಾಕಿದ, ಅವನು ಸಂತೋಷದಿಂದ ಹೊರಗಡೆ ಬಂದಾರಿ. आमेन. त्याला त्यांनी जे काही बोलला सहन करून घेतला. ಆತನಿಗೆ ಏನೆಲ್ಲ ಮಾತನಾಡಿದ್ರಲ್ಲ ಅದೆಲ್ಲವನ್ನ ಸಹಿಸಿಕೊಂಡ. त्याच्यानंतर देवाच्या पुत्राचे त्याला दर्शन झाले. ಅದಾದ ಮೇಲೆ ದೇವಪುತ್ರನ ದರ್ಶನ ಆಯ್ತ್ರಿ. देवाची आराधना करू लागला. ದೇವರ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ. तेव्हा येशूने जगाला, सगळ्या जगाला ह्या गोष्टी बोलला. ಅವಾಗ ಈ ಲೋಕದಲ್ಲಿ ಈ ಒಂದು ಸಂಗತಿನ ಯೇಸು ಸ್ವಾಮಿ ಎಲ್ಲಾ ಕಡೆಗಳಲ್ಲಿ ಅದನ್ನ ಹೇಳಿದ್ರು. जगाला पण डोळा आहे, ಲೋಕಕ್ಕೂ ಕೂಡ ಕಣ್ಣುಗಳಿವೆ ರೀ. तुम्हाला पण डोळा आहे, मला पण डोळा आहे. ನಿಮಗೂ ಕೂಡ ಕಣ್ಣಿದೆ, ನನಗೂ ಕೂಡ ಕಣ್ಣಿದೆ. तुम्ही पण बायबल वाचता, मी पण बायबल वाचतो. ನೀವು ಕೂಡ ಸತ್ಯವೇದವನ್ನ ಓದ್ತೀರಿ, ನಾನು ಕೂಡ ಸತ್ಯವೇದವನ್ನ ಓದ್ತೀನಿ. आणि पुष्कळ लोकांचं ज्ञान त्यांना एवढा अंधा केलंय की देवाचे पुत्र येशूच आहे समजून घ्यायला होऊन कोणाला. ಜನರ ಜ್ಞಾನ ಈ ರೀತಿಗೆ ಮಾಡಿದೆ ಅಂತಂದ್ರೆ ಯೇಸು ಸ್ವಾಮಿ ದೇವ ಪುತ್ರನು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೊಳ್ಳಲಿಕ್ಕೇನೆ ಆಗದೇ ಇರುವಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಆಮೇನ್, ಆಮೆನ್, ಆಮೇನ್. ಆಮೆನ್. यासाठी देवाने म्हटले, ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರಿ, देवाने मला डोळा कशाला दिला? ಯೇಸು ಸ್ವಾಮಿ ನನಗೆ ಯಾಕೆ ಕಣ್ಣುಗಳು ಕೊಟ್ಟರು? चांगला वस्तू बघायला, ಒಳ್ಳೆ ವಸ್ತುಗಳನ್ನ ನೋಡುವುದಕ್ಕಾಗಿ. हालेलुया. ಹಾಲೆಲೂಯಾ. मी काय करतो? ನಾನೇನ್ ಮಾಡ್ತೇನೆ? वाईटच करतो. ಕೆಟ್ಟ ಕೆಲಸನೇ ಮಾಡ್ತೇನೆ. मग मला कशाला देव अजून एकदा डोळा देणार? ಯಾಕೆ ಮತ್ತೆ ತಿರುಗಿ ಯೇಸು ಸ್ವಾಮಿ ನಿಮಗೆ ಕಣ್ಣುಗಳು ಕೊಡ್ತಾರ್ರಿ? हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. देवाने आम्हाला तोंड दिले, ದೇವರು ನಮಗೆ ಬಾಯನ್ನ ಕೊಟ್ಟಿದ್ದಾರೆ. देवाने आम्हाला कान दिले. ದೇವರು ನಮಗೆ ಕಿವಿಗಳನ್ನ ಕೊಟ್ಟಿದ್ದಾರೆ. कशाला? ಯಾಕೆ? चांगलं बोलायला. ಒಳ್ಳೆ ಮಾತುಗಳನ್ನ ನುಡಿಯುವುದಕ್ಕಾಗಿ. पण पुष्कळ लोक त्याला तसंच व्हायला पाहिजे, तसंच व्हायला पाहिजे, तसंच व्हायला पाहिजे. ಬಹಳಷ್ಟು ಜನರು ಈ ರೀತಿನೇ ಆಗ್ಬೇಕು, ಈ ರೀತಿನೇ ಆಗ್ಬೇಕು, ಈ ರೀತಿನೇ ಆಗ್ಬೇಕು ಎಂಬುದಾಗಿ ಹೇಳ್ತಾರೆ. एक लोकांचं कान कसं असते? ಒಬ್ಬೊಬ್ಬರ ಕಿವಿಗಳು ಯಾವ ರೀತಿಗಿರ್ತವೆ? ए काय काय बोलायला इथे नाही, काय ಅವ್ರು ಏನ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? हे झगडा करायला, तंटा करायला. ಅವ್ರು ಜಗಳ ಮಾಡ್ತಾ ಇದ್ದಾರೆ. हालेलुया. ಹಾಲೆಲೂಯಾ. 1 तास गेलेलं असते. ಆ ಒಂದು ತಾಸು ಹಾಗೆ ಹೋಗ್ಬಿಡ್ತದೆ. हालेलुया. प्रार्थना करा म्हणजे ಪ್ರಾರ್ಥನೆ ಮಾಡಂತಂದ್ರೆ ಆ ರೀತಿಯಾಗಿ ಕೂತ್ಕೋತಾರೆ. खुरा बाबा पास्टर बघितल्यावर खुरा बाबा भाषण. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. Praise the Lord. Praise the Lord. आमेन, ಆಮೆನ್, आमेन. ಆಮೆನ್. आम्ही आंधळा व्हायचं नको. ನಾವು ಕುರುಡರಾಗುವುದು ಬೇಡ್ರಿ. आमेन. ಆಮೆನ್. म्हणजे आम्ही काय करायला पाहिजे? ನಾವೇನ್ ಮಾಡ್ಬೇಕು? रोज ಪ್ರತಿದಿನ देवाच्या पुत्राची ದೇವಪುತ್ರನನ್ನ महिमासाठी ಮಹಿಮೆಗೋಸ್ಕರ आम्ही जीवन करायला ನಾವು पाहिजे. ಜೀವಿಸ್ಬೇಕ್ರಿ. आमेन. ಆಮೆನ್. तेव्हा आम्हाला देवाचे पुत्राचे दर्शन होते. ಆವಾಗ ದೇವಪುತ್ರನ ದರ್ಶನವಾಗ್ತದೆ. देव तुम्हाला आशीर्वाद करू दे. ದೇವರು ನಿಮ್ಮನ್ನ ಆಶೀರ್ವದಿಸಲಿ. मला सॅटिस्फॅक्शन झालं नाही. एवढ्या टाइम मध्ये मी तुम्हाला पूर्ण वचन विस्तार करून बोलायला झालं नाही. ನನಗೆ ಈ ದೇವರ ವಾಕ್ಯವನ್ನ ಇದಿಷ್ಟು ಉತ್ತಮವಾಗಿದೆ, ಅದನ್ನ ಇಷ್ಟೇ ಗಂಟೆಯಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನನಗೂ ತೃಪ್ತಿ ಇಲ್ಲ. यायच्या दिवसमध्ये आम्ही अजून देवाची वचन ಬರುವಂತ ದಿನಗಳಲ್ಲಿ ನಾವು ಇನ್ನೂ ವಾಕ್ಯಗಳನ್ನ ಕೇಳಿಸಿಕೊಳ್ಳೋಣ್ರಿ. आमेन. ಆಮೆನ್. मी न्याय निवडासाठी आलेलो आहे. ನಾನು ನ್ಯಾಯ ನಿರ್ಣಯಕ್ಕಾಗಿ ನಾನು ಬಂದಿದ್ದೇನೆ. आता भिवू आम्ही. ನಾವು ಈಗ ಭಯ ಪಡೋಣ್ರಿ. बाबा डोळा आहे चांगलं करायला, ಕಣ್ಣುಗಳಿವೆ ಆದ್ರೆ बाबा कान आहे चांगला ऐकायला, ಒಳ್ಳೆಯದನ್ನ चांगलं ಕೇಳಿಸಿಕೊಳ್ಳುವುದಕ್ಕಾಗಿ, बोलायला, ಒಳ್ಳೆಯದನ್ನ
ಮಾತನಾಡುವುದಕ್ಕಾಗಿ, चांगलं काम करायसाठी देव पाय दिले, ಒಳ್ಳೆ ಕೆಲಸಗಳನ್ನ ಮಾಡುವುದಕ್ಕಾಗಿ ದೇವರು ಕಾಲುಗಳನ್ನು चांगलं ಕೊಟ್ಟಿದ್ದಾನೆ. काम करायसाठी हात दिले. ಒಳ್ಳೆ ಕೆಲಸಗಳನ್ನ ಮಾಡುವುದಕ್ಕಾಗಿ ದೇವರು ಕೈಗಳನ್ನು ಕೊಟ್ಟಿದ್ದಾನೆ. आमेन. ಆಮೆನ್. जो देव आम्हाला हात दिले, जे देव आम्हाला ते काही दिले तो काढू पण शकतोय, तेवढं सामर्थ्य त्याच्या आत आहे. ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನಲ್ಲ ಅದನ್ನ ತೆಗೆದು ಹಾಕುವುದಕ್ಕಾಗಿ ದೇವರಿಗೆ ಸಾಮರ್ಥ್ಯವಿದೆ ರೀ. आमेन. ಆಮೆನ್. आमेन. ಆಮೆನ್. पण आमच्या ते काढायला होत नाही देवाला. ಆದ್ರೆ ನಮ್ಮಿಂದ ಅದನ್ನ ತೆಗೆದು देवರಿಗೆ ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ. ದೇವರಿಗೆ ಅದನ್ನ ತೆಗಿಲಿಕ್ಕೆ ಆಗುವುದಿಲ್ರಿ. का? ಯಾಕೆ? का म्हणजे आम्ही देवाच्या पुत्राची आराधना करतोय, ಯಾಕಂದ್ರೆ ನಾವು ದೇವಪುತ್ರನನ್ನ ಆರಾಧನೆ ಮಾಡ್ತೇವೆ, देवाची आम्ही महिमा बोलतोय ನಾವು ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ, आणि देवाची वाणी ऐकतोय, ದೇವರ ಧ್ವನಿಯನ್ನ ಕೇಳಿಸಿಕೊಳ್ತೇವೆ, देवाची वचन वाचतोय. ದೇವರ ವಾಕ್ಯವನ್ನ ಓದುತ್ತೇವೆ. देव आम्हाला रोज आशीर्वाद करणार, ದೇವರು ಪ್ರತಿದಿನ ನಮ್ಮನ್ನ आमचा ಆಶೀರ್ವದಿಸ್ತಾರೆ. डोळा आणि स्वच्छ करणार, ಇನ್ನು ನಮ್ಮ ಕಣ್ಣುಗಳು ಸ್ವಚ್ಛವಾಗಿಗೊಳಿಸ್ತಾರೆ, आमचे कान अजून चांगलं करणार, ಇನ್ನು ನಮ್ಮ ಕಿವಿಗಳನ್ನ ಒಳ್ಳೆದಾಗಿ ತೆರೀತಾರೆ, आमचा हात पाय अजून तंदुरुस्त ठेवणार. ನಮ್ಮ ಕಾಲು ಕೈಗಳನ್ನ ಬಹಳದಷ್ಟು ಪುಷ್ಟವಾಗಿ ಇಡುತ್ತಾರೆ. भजन संहिता 91 मध्ये सांगतोय, ಕೀರ್ತನೆ 191 ಹೇಳ್ತದೆ, मी तुला दीर्घायुष्य देणार ನಾನು ನಿನಗೆ ದೀರ್ಘಾಯುಷ್ಯವನ್ನ ಕೊಡ್ತೇನೆ, आणि तुला मी तृप्त करणार. ನಾನು ನಿನ್ನನ್ನು ತೃಪ್ತಿಗೊಳಿಸ್ತೇನೆ. ಆಮೆನ್.